ಎಂ ಕಾಖಂಡಿಕೆಯವರು ಆದಮೇಲೆ ಪ್ರಕಾಶ್ ಗರುಡ. ರಾಮಣ್ಣ ಅವ್ರ ಬಗ್ಗೆ ಏನು ಹೇಳಬೇಕು ಬರೀಬೇಕು, ಈಗ ನಾನು ಬರ್ಕೊಂಡ್ಬಿಟ್ಟಿನಿ, ಹೇಳಿಬಿಟ್ಟಿನಿ. 1993 ಡಿಸೆಂಬರ್ 26ಕ್ಕೆ ಜಿ ಬಿ ಅವ್ರು ತೀರ್ಕೊಂಡ ದಿವಸ ನಾವೆಲ್ಲರೂ ಸ್ಮಶಾನದಾಗಿದ್ದಾಗ ಗೌಡ್ರವ್ರು ಮಾತು ಹೇಳಿದ್ರು, ಮನೋಹರ್ ಗ್ರಂಥಮಾಲೆ ಇನ್ನು ಇಲ್ಲ, ಅದು ಇದು ಪ್ರಶ್ನೆ ಇಲ್ಲ, ರಮಾಕಾಂತ್ ಇದ್ದಾರೆ ಅಂತ. 17ನೇ ತಾರೀಕು ಮುಂಜಾನೆ ಮೊನ್ನೆ ಹುಬ್ಬಳ್ಳಿ ಒಳಗೆ ನಾನು ಕೃಷ್ಣ ಕಟ್ಟಿಯವ್ರು ಭೇಟಿಯಾಗಿ ಬಂದು ಮುಂದೆ ಅರ್ಧ ತಾಸಿನಾಗ ತೀರ್ಕೊಂಡು ರಾತ್ರಿ 10 ಸುಮಾರು ಮನೆಯಾಗ ಶ್ರೀದೇವಿ ವೈನಿ ನಾವೆಲ್ಲ ಮಾತಾಡೋದು ಕೂತಾಗ ಅದನ್ನ ಹೇಳಿದ್ವಿ, ನಮಗೆ ಮನೋಹರ್ ಗ್ರಂಥಮಾಲೆ ಇನ್ನೂ 40ರಿಂದ 50 ವರ್ಷ ಏನೂ ಆಗಲಾರ್ದಂಥ ಒಂದು ಸ್ಥಿತಿ ಒಳಗೆ ಸಮೀರ್ ತೊಗೊಂಡು ಹೋಗ್ತಾನೆ, ಇನ್ನೂ ಎತ್ತರಕ್ಕೆ ಹೋಗ್ತಾನೆ ಅನ್ನೋಂಥ ನಮಗದ. ಆದರೂ ಒಂದು ಮಾತು ಮೇಲೆ ಹೇಳ್ತಿದ್ರು ಅವರು, 60 ವರ್ಷ ಮುಗಿದು ಮರುದಿವಸ ನಮ್ಮ ಮನೆಯೊಳಗೆ ಕಾಫಿ ಕುಡ್ಕೋತ ಒಂದು ಮಾತು ಹೇಳಿದ್ರು, ಇವತ್ತಿನಿಂದ ಇದು ನನ್ನ ಬೋನಸ್ ಇಯರ್ಸ್ ಚಾಲು ಆದವು. ಆಶ್ಚರ್ಯ ಅಂದರೆ 30 ವರ್ಷ ಅದೇ ದೃಢ ನಂಬಿಕೆ ಮೇಲೆ ಬೆಳೆದರು, ಬದುಕಿದ್ರು. ಹಿರೇಗೌಡರು ಹೇಳಿದರು, ಒಂದು ನಾಳೆ ಮುಂಜಾನೆ ಎಂಜೋಗ್ರಾಮ್ ಮಾಡಿಬಿಡು ಅಂತ ಡಾಕ್ಟ್ರು ಬೆಳಗ್ಗೆ ಹೇಳಿದರು. ಆರೇ ಅವ್ರು ಕೂತಿದ್ರು, ಡಾಕ್ಟ್ರ್ 10 ಗುಳಿಗೆ ತೊಗೊಳ್ತೀನಿ, 10 ನಮೂನಿ ಡ್ರಮ್ ಗಟ್ಟಲೆ ಔಷಧ ಕುಡಿ ಅಂದರೆ ಕುಡಿತೀನಿ, ಒಂದು ಸೂಜಿ ಒಂದು ಇಂಜೆಕ್ಷನ್ನು ಹತ್ತಬಾರ್ದು ನನ್ನ ಮೈಗೆ ಅಂತಂದಿದ್ರು. ಕಳೆದ ತಿಂಗಳ 17 ದಿವಸ ನವಸ್ಪಂದನದು ಹಾಕಿದ ಮೇಲೆ ಮನೆಗೆ ಬಂದರು. ಮನೆಗೆ ಬಂದಮೇಲೆ ಮಾವಿನ ಹಣ್ಣಿನ ಸೀಸನ್ ಚಾಲು ಆಯ್ತು. ಜಿ ಬಿ ಜೋಶಿ ತನಕ ಮಾವಿನ ಹಣ್ಣಿಗೆ ಬಹಳ ದೊಡ್ಡ ಅವಿನಾಭಾವ ಸಂಬಂಧ ಅದ. ಹೀಗಾಗಿ ಅಂದರೆ ಇನ್ನು ಸೀಸನ್ ಅದ, ರಾಮಣ್ಣ ಆರಾಮಾಗಿ ಬಿಡೋ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಯಾಕಂದ್ರೆ ನಮ್ಮನೆ ಹೋದ ವಾರ ಒಂದು ಡಜನ್ನ ಕಲ್ಮಿನ ಮನೆಗೆ ಕಳಿಸಿ ಹೇಳಿದ್ರು, ಇನ್ನೊಂದು ದಿವ್ಸ ಬಿಟ್ಟು ತಿನ್ನು ಸಿಹಿ ಆಗ್ತಾಯಿದ್ರು ಅಂದರೆ ಅದ್ರ ಬಗ್ಗೆ ಕೂಡ ಒಂದು ಸಂಶೋಧನೆ ಮಾಡಿದಂಗೆ ಅವ್ರು ಮಾಡಿದರು. ರಾಮಣ್ಣ ನಿನ್ನೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕಾಗಿತ್ತು, ಅದು ನನ್ನ ಮನೆಯವ್ರದ್ದು. ಇವತ್ತೊಂದು ಪುಸ್ತಕ ಬಿಡಬೇಕಾಗಿತ್ತು, ಇಲ್ಲೇ ಇತ್ತದು, ಡಾಕ್ಟರ್ ಡಿ ವಿ ಗುರುಪ್ರಸಾದ್. ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಪಿ ಟಿ ನಾಯಕರ ಮಕ್ಕಳ ಕಾರ್ಯಕ್ರಮಕ್ಕೆ ಅಂತಂದರು, ಅದರ ಕಡೆ ಕಾರ್ಯಕ್ರಮ ಒಂದು ಮಾತು ಹೇಳ್ತಿದ್ರು. ಅವತ್ತು ದಿನ ಮೊನ್ನೆ ರಾತ್ರಿ ನಾನು ವೈನಿ ಕೂತಾಗ ಮನೆಯಾಗ ಮಾತಾಡಿದ್ವಿ. ಕೃಷ್ಣ ಕಟ್ಟಿಯವರು ರಾಮಾನುಜನ ಮೇಲೆ ಹೋದರು, ಗೌಡರು ಮೇಲೆ ಹೋದಾರ, ಬಿ ಟಿ ಮೇಲಿದ್ದಾನೆ, ನಾ ಇಲ್ಲಿದ್ದೇನು ಮಾಡಿ ಅನಂತಮೂರ್ತಿ ಮೇಲಿದ್ದಾರೆ, ಅವರೆಲ್ಲ ಹಟ್ಟಿ ಹೊಡ್ಕೋದು ಕೂತಾರೆ, ನಾ ಇಲ್ಲಿದ್ದೀನಿ ಒಬ್ಬನ. ಈ ಮಾತು ಮೇಲಿನ ಮೇಲೆ ಅಂತಿದ್ರು. ಅದನ್ನು ವೈನಿನೇ ಪಾಪ ನೆನಪಿಸಿಕೊಂಡಾದ್ರು. ಆದರೆ ನಿಶ್ಚಿತವಾಗಿ ಹೇಳ್ತೀನಿ, ಮುಂದಿನ ದಿನದೊಳಗೂ ಸಮ ನಮ್ಮ ಮನೋಹರ ಗ್ರಂಥಮಾಲೆ ಅಷ್ಟೇ ಸಮೃದ್ಧವಾಗಿ ನಡೀತದ. ನಾವು ಸಮೀರ್ ಜೋಡಿ ಇರ್ತೀವಿ, ಸಮೀರ್ ಇನ್ನೂ ಮುನ್ನಡೆಸ್ತಾನೆ ಅನ್ನುವಂಥ ಒಂದು ಖಾತ್ರಿಯೊಂದಿಗೆ ನನಗಿವತ್ತು ಕೆನರಾ ಬ್ಯಾಂಕ್ನೊಳಗೆ ಇರುವಂಥ ನಮ್ಮ ಒಬ್ಬ ಮ್ಯಾನೇಜರು ನಿನ್ನೆ ಮೊನ್ನೆ ಒಂದು ಮೆಸೇಜ್ ಕಳಿಸಿದ್ರು. ಆ ಮೆಸೇಜ್ ಒಂದು ಓದಿ ನಾನು ನನ್ನ ಎರಡು ಮಾತು ಮುಗಿಸ್ತೀನಿ. ಸರ್, ಐ ಆಮ್ ಇನ್ ದ ಜರ್ನಿ and could notice the sad demise of Professor Dr. Ramakant Joshi. My heartfelt condolences and pray for the great soul to rest in peace. It is my duty to remember him as a guide and philosopher. He taught us during 1972-74. He used to act and teach poem, drama, text and whatnot. Had the best staff during that period. I proudly say that I passed in distinction. I do remember Professor Dr. V.T. Naik also, whom I meet occasionally. Once again, my deep condolences. S.M. Patil ಅಂತ ಹೇಳಿ ನಮ್ಮಲ್ಲಿ ಸೀನಿಯರ್ ಮ್ಯಾನೇಜರ್ ಅವರು ಕಳಿಸಿದಂಥ ಮೆಸೇಜ್. ನಮಸ್ಕಾರ. ಅವರ ದಿವ್ಯ ಸ್ಮೃತಿಗೆ 100 ನಮನ.